ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಸವ ಕಲ್ಯಾಣದಲ್ಲಿ ಕನ್ನೇರಿ ಶ್ರೀಗಳಿಗೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ, ಬಟ್ ಈಗ ಪರವಾನಗಿಯನ್ನು ಕೊಟ್ಟಿದ್ದಾರಂತೆ ಸಮಾವೇಶವನ್ನು ಮಾಡೋಕ್ಕೆ. ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶಕ್ಕೆ ಷರತ್ತುಬದ್ಧ ಅನುಮತಿಯನ್ನು ನೀಡಿದ್ದಾರೆ. ಕನ್ನೇರಿ ಶ್ರೀಗಳ ಸಮಾವೇಶಕ್ಕೆ ಅನುಮತಿಯನ್ನು ಈಗ ಕಲಬುರಗಿ ಹೈಕೋರ್ಟ್ ನೀಡಿದೆ. ಜೂನ್ 28ರಂದು ನಿಗದಿಯಾಗಿರುವ ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಕನ್ನೇರಿ ಶ್ರೀಗಳು ಭಾಗಿಯಾಗಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 2500 ಜನ ಸಮಾವೇಶದಲ್ಲಿ ಭಾಗಿಯಾಗಲು ಷರತ್ತುಬದ್ಧ ಅನುಮತಿಯನ್ನು ನೀಡಲಾಗಿದೆ. ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶಕ್ಕೆ ಈಗ ಅನುಮತಿ ಸಿಕ್ತು. ಇಲ್ಲಿಯವರೆಗೂ ಇದರ ಅನುಮತಿ ಇರಲಿಲ್ಲ. ಕನ್ನೇರಿ ಶ್ರೀಗಳು ಅಲ್ಲಿ ಭಾಗವಹಿಸೋಕ್ಕೂ ಕೂಡ ಅನುಮತಿ ಇರಲಿಲ್ಲ. ಬಟ್ ಈಗ ಜೂನ್ 28ನೇ ತಾರೀಕಿಗೆ ಸಮಾವೇಶ ಇದೆ, ಹಿಂದೂ ಸಮಾವೇಶ. ಅದರಲ್ಲಿ ಭಾಗಿಯಾಗಕ್ಕೆ ಕಲಬುರಗಿಯ ಹೈಕೋರ್ಟ್ ಈಗ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರಲ್ಲಿ ಒಂದು ಷರತ್ತುಬದ್ಧ ಷರತ್ತುಗಳನ್ನು ಹಾಕಿದೆ. ಸೊ ಆ ನಿಟ್ಟಿನಲ್ಲಿ ಈಗ ಅವಕಾಶ ಅಂತೂ ಸಿಕ್ಕಾಗಿದೆ. ಅದು ಯಾಕೆ ಅವಕಾಶ ಕೊಡ್ತಾ ಇರಲಿಲ್ಲ ಏನು ಅನ್ನೋದು ನಿಮಗೂ ಗೊತ್ತಿದೆ. ಮಾತುಗಳು ಏನು, ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈಗ ಆರಂಭದಿಂದಲೂ ಕೂಡ ಇದ್ರ ಬಗ್ಗೆ ಬಹಳ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕೆ ಕೊಡ್ತಾ ಇಲ್ಲ, ಏನಾಗ್ಬಿಡುತ್ತೆ ಅವ್ರು ಬಂದರೆ, ಮಾತುಗಳು ಎಂತೆಂಥವರು ಎಲ್ಲೆಲ್ಲೋ ನಿಂತ್ಕೊಂಡು ಏನೇನೋ ಮಾತನಾಡ್ತಾರೆ. ಅವ್ರು ಮಾತಾಡಿಬಿಟ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ, ಸಂವಿಧಾನದಲ್ಲಿ ಅವಕಾಶ ಇದೆ ಮಾತನಾಡೋಕ್ಕೆ, ಇವೆಲ್ಲ ಮಾತುಗಳಿತ್ತು. ಈಗ ಫೈನಲಿ ಅವಕಾಶ ಸಿಗ್ತಾ ಅಲ್ಲ? ಹೌದು ಅರುಣ್, ಏನಂದ್ರೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ಬಸವಾದಿ ಶರಣರ ಒಂದು ಹಿಂದೂ ಸಮಾವೇಶಕ್ಕೆ ಬೀದರ್ ಜಿಲ್ಲಾಡಳಿತ ಅನುಮತಿ ನಿರಾಕರಣೆಯನ್ನ ಮಾಡಿತ್ತು. ಅದೇ ರೀತಿಯಾಗಿ ಕನ್ನೇರಿ ಶ್ರೀಗಳನ್ನ ಬೀದರ್ ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನ ಹೇರಿತ್ತು. ಸೊ ಈ ಒಂದು ಪ್ರಕರಣ ಸಂಬಂಧ ಆಯೋಜಕರು ಏನಂದ್ರೆ ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ಏನಂದ್ರೆ ಒಂದು ಅನುಮತಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ತೀವ್ರ ಅಂದ್ರೆ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯದ ಏನಂದ್ರೆ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನು ಉಳ್ಳುವಂತಹ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಲು ನಿನ್ನೆ ತಿಳಿಸಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಕನ್ನೇರಿ ಶ್ರೀಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕೂಡ ಭಾಷಣ ಮಾಡಬಾರ್ದು. ಅದೇ ರೀತಿಯಾಗಿ ಅವರ ಉಪಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಬೇರೆಯವರು ಕೂಡ ಪ್ರಚೋದನಕಾರಿ ಭಾಷಣವನ್ನು ಮಾಡಬಾರ್ದು. ಹೀಗೆ 10 ಹಲವು ಅಂಶಗಳುಳ್ಳ ಒಂದು ಅಫಿಡವಿಟ್ ಸಲ್ಲಿಸಲು ಆಯೋಜಕರಿಗೆ ತಿಳಿಸಿದ್ರು. ಸೊ ಅದಾದ ಬಳಿಕ ಇವತ್ತು ಬೆಳಗ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ ಬಳಿಕ ಸುಮಾರು 2:30ರ ಸುಮಾರಿಗೆ ಏನಂದ್ರೆ ಈ ಒಂದು ಹೈಕೋರ್ಟ್ ಪೀಠದಲ್ಲಿ ನ್ಯಾಯಮೂರ್ತಿಗಳಾದಂತಹ SR ಕೃಷ್ಣಕುಮಾರ್ ಅವರು ವಿಚಾರಣೆ ನಡೆಸಿ ಪ್ರಮುಖವಾಗಿ ಆ ಒಂದು ಕಾರ್ಯಕ್ರಮಕ್ಕೆ 2500 ಜನರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿದ್ದಾರೆ. ಇನ್ನು ಈಗಾಗಲೇ ಏನಂದ್ರೆ ಅಫಿಡವಿಟ್ ನಲ್ಲಿ ಖುದ್ದು ಆಯೋಜಕರೇ ಸಲ್ಲಿಸಿರುವಂತೆ ಕನ್ನೇರಿ ಶ್ರೀಗಳಿಗೆ ಅಲ್ಲಿ ಭಾಷಣಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಬೇರೆಯವರು ಯಾರು ಕೂಡ ಪ್ರಚೋದನಕಾರಿ ಭಾಷಣವನ್ನ ಮಾಡಬಾರ್ದು, ಮತ್ತೆ ಏನಾದ್ರೂ ಕಾನೂನು ಸುವ್ಯವಸ್ಥೆ ಹಾಳಾಗುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದೇ ಆದ್ರೆ ಯಾರು ಆಯೋಜನೆಯನ್ನ ಮಾಡಿದ್ದಾರೆ ಆ ಒಂದು ಆಯೋಜಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೈಕೋರ್ಟ್ ಪೀಠ ಆಯೋಜಕರಿಗೆ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕ ಎಲ್ಲೊಂದು ಕಡೆ ಇಷ್ಟು ದಿನ ಜೂನ್ 28ರಂದು ಬೀದರ್ನ ಬಸವ ಕಲ್ಯಾಣದಲ್ಲಿ ಹಿಂದೂ ಶರಣರ ಸಮಾವೇಶ ನಡೆಯುತ್ತಾ ಇಲ್ವಾ ಎಂಬುದಕ್ಕೆ ಈಗ ಕೊನೆಗೂ ಕೂಡ ಹೈಕೋರ್ಟ್ ಏನಂದ್ರೆ ಗ್ರೀನ್ ಸಿಗ್ನಲ್ ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲಾಗಿದೆ. ಅರುಣ್. ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.